ವೆಲ್ಕಮ್ ಟು ಪೂಜಾಸ್ ಅಭಿರುಚಿ. ಇವತ್ತಿನ ರೆಸಿಪಿ ಹಲಸಂಡೆ ಕಾಳು ಮತ್ತು ಚಿಕ್ಕರ್ವೆ ಸೊಪ್ಪಿನ ಉಪ್ಸಾರು. ಇದಕ್ಕೆ ನಾನು 2 ಕಟ್ ಚಿಕ್ಕರ್ವೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು 1 ಕಪ್ ಹಲಸಂಡೆ ಕಾಳು ತೊಗೊಂಡಿದ್ದೀನಿ. ಇದು ಬಂದು ಒಣ ಹಲಸಂಡೆ ಕಾಳು. ಇದನ್ನು 2 ಅವರ್ ಮುಂಚೆನೇ ನೆನೆಸಿಟ್ಕೋಬಹುದು, ಬಟ್ ನಾನೇನು ನೆನೆಸ್ಕೊಂಡಿಲ್ಲ. ಸೊ ಕಾಳು ಬೇಯಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರು ಕುದಿಯುವಾಗ ಅದಕ್ಕೆ 1 ಕಪ್ ತೊಳ್ಕೊಂಡು ಹಲಸಂಡೆ ಕಾಳು ಹಾಕೋತಿದ್ದೀನಿ. ಸೊ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಸೊ ಇವಾಗ ಬೆಂದಿದೆ. ಸೊ ಈ ಬೆಂದಿರೋ ಕಾಳನ್ನ ಸ್ವಲ್ಪ ಖಾರ ರುಬ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ. ಸೊ ಖಾರ ರುಬ್ಕೊಳ್ಳೋದಕ್ಕೆ ಒಂದು 3 ಇಂದ 4 ಸ್ಪೂನ್ ಬೆಂದಿರೋ ಹಲಸಂಡೆ ಕಾಳು, ಒಂದು 8 ಇಂದ 9 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಮತ್ತು 8 ಎಸಳು ಬೆಳ್ಳುಳ್ಳಿ. ಈ ಕಾಳು ಬೇಯಿಸ್ಕೊಂಡಿರೋ ನೀರಿಗೆ ಸೊಪ್ಪನ್ನ ಹಾಕೋತಿದ್ದೀನಿ. ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡಿ ಇವಾಗ ಸೊಪ್ಪು ಹಾಕೋತಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಇದನ್ನೊಂದು 10 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಅದೇ ನೀರನ್ನು ಹುಣಸೆಹಣ್ಣು ನೆನೆ ಹಾಕ್ಕೊಳ್ಳೋಕೆ ಸ್ವಲ್ಪ ತೊಗೋತಿದ್ದೀನಿ. ಸೊ ಸೊಪ್ಪನ್ನ ಒಂದು 10 ನಿಮಿಷ ಬೇಯಿಸಿದಾಯಿತು. ಸೊ ಇವಾಗ ಸೊಪ್ಪು ಬೆಂದಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸೊ ಖಾರ ರುಬ್ಬೋದಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಬೇಯಿಸಿದ ಕಾಳು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಕಾಳು ಮತ್ತು ಸೊಪ್ಪು ಬೇಯಿಸಿರೋ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಇವಾಗಿದ್ದು ಉಪ್ಸಾರು ಖಾರ. ಸೊ ಇವಾಗ ಬೇಯಿಸ್ಕೊಂಡಿರೋ ಕಾಳು ಮತ್ತು ಸೊಪ್ಪಿನ ನೀರನ್ನ ಸೆಪ್ರೇಟ್ ಮಾಡ್ಕೋಬೇಕು. ಸೊ ಬಸ್ಕೊತಿದ್ದೀನಿ ಆ ನೀರನ್ನ. ಸೊ ನೀರೊಂದು ಪಾತ್ರೆಗೆ ಬಸ್ಕೊಂಡಿದ್ದೀನಿ ಮತ್ತು ಸೊಪ್ಪು ಮತ್ತು ಕಾಳು ಸೆಪ್ರೇಟಾಗಿದೆ. ಇವಾಗ ಈ ಬಸ್ಕೊಂಡಿರೋ ನೀರಿಗೆ ಉಪ್ಸಾರು ಖಾರ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಹುಣಸೆ ನೆನೆ ಹಾಕಿದ್ನಲ್ಲ ಅದನ್ನು ಕೂಡ ಹಾಕೋತಿದ್ದೀನಿ. ಇವಾಗ ಹಾಕ್ಕೊಂಡಾಯಿತು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಸೊ ಇವಾಗಿದು ಬಿಸಿ ಆಗ್ತಿದೆ. ಇದು ಯಾವಾಗ ಆಫ್ ಮಾಡಬೇಕಂದ್ರೆ ಅದು ಕುದಿಯೋಕ್ಕೆ ಶುರು ಆಗುತ್ತಲ್ಲ ಆವಾಗ ಆಫ್ ಮಾಡಬೇಕು. ಸೊ ಉಪ್ಸಾರನ್ನ ಕುದಿಸೋದಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟು ಸೊಪ್ಪು ಒಗ್ಗರಣೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 5 ಒಣಮೆಣಸಿನ್ಕಾಯಿನ ಮುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಮತ್ತು ಈಗ ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಸಿಡಿತದೆ. ಇದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟು ಇದಕ್ಕೆ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಆಗಿದೆ ಇವಾಗ. ಸೊ ಇದಕ್ಕೆ ನೆಕ್ಸ್ಟು ಬೇಯಿಸ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪೇನು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಬೇಯಿಸ್ಕೊಳ್ಳುವಾಗೆ ಉಪ್ಪು ಹಾಕಿರೋದ್ರಿಂದ ಇವಾಗೇನು ಹಾಕೋವಂಥ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಇವಾಗ ಹಾಕ್ಕೋಬಹುದು. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಸಾರಿಗೂ ಅಷ್ಟೇ ಉಪ್ಪೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಬೇಯುವಾಗೆ ಉಪ್ಪು ಹಾಕಿರೋದ್ರಿಂದ ಸೊಪ್ಪಲ್ಲೂ ಮತ್ತು ನೀರಲ್ಲೂ ಎರಡರಲ್ಲೂ ಉಪ್ಪಿನ ಅಂಶ ಇರುತ್ತೆ. ಅಕಸ್ಮಾತ್ ಸಪ್ಪೆ ಅನಿಸಿದ್ರೆ ಮಾತ್ರ ಹಾಕ್ಕೋಬೇಕು. ಸೊ ಇವಾಗ ಸೊಪ್ಪಿನ ಒಗ್ಗರಣೆ ಮತ್ತು ಹಲಸಂಡೆ ಕಾಳು, ಚಿಕ್ಕರ್ವೆ ಸೊಪ್ಪಿನ ಉಪ್ಸಾರು ಕೂಡ ರೆಡಿಯಾಗಿದೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.